ಅಳಿಯಂದ್ರಿಗೆ ಮಗಳಿಗೆ ಎಲ್ಲ ಹೇಳೋದಕ್ಕೂ ಆಗೋದಿಲ್ಲ, ಈ ಕಡೆ ಬದುಕೋಕ್ಕೂ ಆಗೋದಿಲ್ಲ. ಜೀವನ ನರಕ ಆಗೋಗುತ್ತೆ ಮಂದಾಕಿನಿ. ನಾನು ಹೇಳಿದ್ದು ಸರಿನಾ ತಪ್ಪೋ? ನಿಜ ರೀ. ಅದಕ್ಕೆ ಹೇಳ್ತಾ ಇದ್ದೀನಿ, ಮನಸ್ಸನ್ನ ಗಟ್ಟಿ ಮಾಡ್ಕೋ. ಇಷ್ಟು ವರ್ಷ ಕಷ್ಟನೋ ಸುಖನೋ ಒಟ್ಟಿಗೆ ಬದುಕಿದೀವಿ, ಈ ಒಟ್ಟಿಗೆ ಹೋಗ್ಬಿಡೋಣ. ನನ್ನ ಜೊತೆ ಬರ್ತೀಯ ಅಲ್ವಾ ಮಂದಾಕಿನಿ? ಬರ್ತೀನಿ ರೀ. ನನ್ಗೊಂದೇ ಒಂದು ಕೊನೆ ಆಸೆ. ಏನ್ ಹೇಳು? ಕೊನೆ ಸರಿ ಭೂಮಿ ಅಪ್ಪಿ ಅಳಿಯಂದ್ರನ್ನ ನೋಡ್ಕೊಂಡ್ ಬಂದ್ಬಿಟ್ಟಣ್ಣ. ಆಮೇಲೆ ನೀವೇನ್ ಹೇಳ್ತಿರೋ ನಾನು ಅದನ್ನೇ ಕೇಳ್ತೀನಿ. ನಿಮ್ ಜೊತೆ ಸಪ್ತಪದಿ ತೊಳ್ದಿದ್ದೀನಿ, ಕೊನೆ ಹೆಚ್ಚಿನ ತುಳಿತೀನ್ರಿ. ಸರಿ, ಹೋಗ್ಬರೋಣ. ಭೂಮಿಗೆ ನಾವೆಲ್ಲ ತರ ತಿಂಡಿನೂ ತಗೊಂಬರ್ತೀವಿ ಅಂತ ಹೇಳಿದೀವಿ. ಈಗೇನ್ ಮಾಡೋದು? ಮಾಡೋದೇನಿದೆ, ಎಲ್ಲಾದ್ರೂ ಕೊಂಡ್ಕೊಂಡು ಹೋಗೋಣ. ಮಗಳಿಗೆ ಅಂತ ಆಸೆ ಪಟ್ಟು ಎಷ್ಟೊಂದು ತಿಂಡಿಗಳನ್ನು ಮಾಡಿದ್ದೆ, ಆದ್ರೆ ಏನ್ ಮಾಡೋದು? ನನ್ನ ಮಗ ನಮ್ಮಿಂದ ಆ ಖುಷಿನ ಕಿತ್ಕೊಂಡ್ಬಿಟ್ನಲ್ಲ. ನಮ್ಮಪ್ಪ ಮಾಡಿದ್ದು ಅಂತ ಮಗಳು ಖುಷಿಯಿಂದ ತಿನ್ನೋಳು, ಅದನ್ನ ನೋಡಿ ಖುಷಿ ಪಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಆಗಿದ್ದೇ ಬೇರೆ. ನಾನು ಎಷ್ಟು ಖುಷಿಲಿದ್ನೋ ಅಷ್ಟೇ ಸಂಕಟ ಪಡೋಂಗಾಗ್ಬಿಟ್ಟಿದೆ. ಈಗ ಅದನ್ನ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನಾವು ಮುಂದೇನ್ ಮಾಡ್ಬೇಕು ಅನ್ನೋ ನಿರ್ಧಾರ ಮಾಡಾಗಿದೆ. ನಮ್ ಗುರಿ ಸ್ಪಷ್ಟ ಇದೆ ಅಲ್ವಾ? ನಾವು ಮಾಡ್ಬೇಕಾಗಿರೋದನ್ನೆಲ್ಲ ಮಾಡಿ ಮುಗ್ಸಾಗಿದೆ. ನಾವ್ ಇನ್ನೂ ಇದ್ರೆ ಇನ್ನೇನೇನ್ ನೋವು ತಿನ್ಬೇಕೋ ಏನೋ. ಅದ್ರ ಬದಲು ನೀವ್ ಹೇಳ್ದಂಗೆ ನಾವು ಹೋಗೋದೇ ಸರಿ ರೀ. ನಮ್ ಭೂಮಿಗೆ ಏನೇನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ನಮ್ ಕೊನೆ ಕರ್ತವ್ಯನ ಮುಗಿಸಿ ಬರೋಣ. ಏನ್ರಿ ಹಾಡೆಲ್ಲ ಗುನುಗ್ತಾ ಇದ್ದೀರಾ? ಬಹಳ ಖುಷಿಯಾಗಿದ್ದೀರಾ? ಏನು ವಿಷಯ? ಎಸ್, ಅಮ್ಮ ಕಾಲ್ ಮಾಡಿದ್ರು. ಅಪ್ಪ ಅಮ್ಮ ಬರ್ತಾರೆ, ಬೈಕಿ ಬುತ್ತಿ ತರ್ತಾರೆ. ಅದಕ್ಕೆ ಏನೋ ಒಂಥರ ಖುಷಿ. ಬಟ್ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಅಲ್ಲ ರೀ, ನಿಮ್ಗೆ ಏನು ಬೇಕು ಅಂತ ನನಗೆ ಹೇಳಿದ್ರೆ ನಾನೇ ಹೋಲ್ಸೇಲ್ ಆಗಿ ತರಿಸ್ಕೊಡ್ತಾ ಇದ್ನಾ? ನೀವು ಬಿಡಿ, ನೀವೇನು ಬೇಕಾದ್ರೂ ತರಿಸ್ತೀರಾ, ಬೇಕಿದ್ರೆ ಇಂಪೋರ್ಟು ಮಾಡಿಸ್ತೀರಾ. ಆದರೆ ಗೌತಮ್ ಅವರೇ, ಹೊರಗಡೆಯಿಂದ ತರಿಸಿರೋದ್ರಲ್ಲಿ ಅಪ್ಪ ಅಮ್ಮನ ಪ್ರೀತಿ, ಕಾಳಜಿ, ಹಾರೈಕೆ ಅದೆಲ್ಲ ಇರುತ್ತಾ? ಇಲ್ಲ ಅಲ್ವಾ? ಖಂಡಿತ ಇರಲ್ಲ ಬಿಡಿ. ಅದೇ ಬೇರೆ ಇದೇ ಬೇರೆ. ಅದರಲ್ಲಿರೋ ರುಚಿ ಇದರಲ್ಲಿ ಖಂಡಿತ ಇರಲ್ಲ. ಅಲ್ಲ, ಅದನ್ನೆಲ್ಲ ಪ್ರಿಪೇರ್ ಮಾಡೋದು ಅಂದರೆ ತುಂಬ ಕೆಲಸ ಆಗುತ್ತೆ. ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ. ಅಲ್ಲ ಗೌತಮ್ ಅವರೇ, ಮಣ್ಣಿಗೆ ಮರ ಭಾರ ಆಗುತ್ತಾ? ಮರಕ್ಕೆ ಬಳ್ಳಿ ಭಾರ ಆಗುತ್ತಾ? ಬಳ್ಳಿಗೆ ಕಾಯಿ ಭಾರ ಆಗುತ್ತಾ? ಕಾಯಿಗೆ ಬೀಜ ಭಾರ ಆಗುತ್ತಾ? ಇಲ್ಲ ಅಲ್ವಾ? ಅದೇ ಥರ ಹೆತ್ತವ್ರಿಗೆ ಮಕ್ಕಳಿಗೆ ಆರೈಕೆ ಮಾಡೋದು ಯಾವತ್ತೂ ಭಾರ ಆಗಲ್ಲ. ನಾವೆಷ್ಟೇ ಬೆಳೆದ್ರೂ ಅವ್ರ ಕಣ್ಣಿಗೆ ಚಿಕ್ಕ ಮಕ್ಕಳ ಥರನೇ ಇರ್ತೀವಿ. ಅವರು ನನಗೋಸ್ಕರ ಇಷ್ಟಪಟ್ಟು ಏನೋ ಮಾಡ್ಕೊಂಡು ಬರ್ತಿದ್ದಾರೆ, ಅವರು ಖುಷಿ ಕೊಡುತ್ತೆ ಅಂದರೆ ನಾನು ಯಾಕೆ ಬೇಡ ಅನ್ನಲಿ? ಅವ್ರಿಗೂ ಖುಷಿ, ನಮಗೂ ಖುಷಿ, ಡಬಲ್ ಖುಷಿ. ಕರೆಕ್ಟು. ಅವರು ಮಾಡ್ಕೊಂಬಂದ್ರೆ ಅದರಲ್ಲಿ ಪ್ರೀತಿ, ಹಾರೈಕೆ ಎಲ್ಲ ಹಾಕಿರ್ತಾರೆ. ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ರೆ ಬರೀ GST ಹಾಕಿರ್ತಾರೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಕಾಫಿ. ಮೈ ಪ್ಲೆಷರ್. ಅಪ್ಪ ಅಮ್ಮ ಹೇಗಿದ್ದೀರಾ? ನೀ ಹೇಗಿದ್ಯಮ್ಮ? ನಾ ಚೆನ್ನಾಗಿವ್ನಿ. ಮೈಮೋರ್ ಹೇಗವ್ರೆ? ಜೀವವ್ರು ಹೇಗವ್ರೆ? ಎಲ್ಲ ಚೆನ್ನಾಗಿದ್ದಾರಮ್ಮ. ಸರಿ, ಬನ್ನಿ ಬನ್ನಿ. ಏನ್ ತಗೊಳ್ತೀರಾ? ಕಾಫಿ, ಟೀ, ಜ್ಯೂಸು? ಪರವಾಗಿಲ್ಲಮ್ಮ, ಎಲ್ಲ ಮುಗಿಸ್ಕೊಂಡೇ ಬಂದ್ವಿ. ಅಯ್ಯ, ಅದೇಂಗಾಯ್ತದೆ? ಇವಾಗ ನೀವೇನೋ ತಕೊಂಡಿಲ್ಲ ಅಂತಂದ್ರೆ ಅಕ್ಕಾರ್ ಬೇಜಾರು ಮಾಡ್ಕೊಳ್ತಾರೆ. ಅಕ್ಕಾರ್ ಬೇಜಾರು ಮಾಡ್ಕೊಂಡ್ರೆ ಅವ್ರ ಹೊಟ್ಟೆಲ್ದಿರೋ ನಿಮ್ಮಮ್ಮಗೂ ಬೇಜಾರು ಮಾಡ್ಕೊಳತ್ತೆ. ಅಯ್ಯೋ, ಅಜ್ಜಿ ತಾತ ಮನೆವರೆಗೂ ಬಂದು ಏನೂ ತಗೊಂಡೇ ಇಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಜ್ಯೂಸ್ ತಗೊಂಬರ್ತೀನಿ, ಈ ಸೆಕೆಗೆ ತಂಪಾಗಿರ್ತದೆ.
ಸರಿ ಕಣಮ್ಮ. ಹೌದು, ನೀವು ಬರ್ತೀರಾ ಅಂತ ಅಕ್ಕರು ನನಗೆ ಹೇಳಿಲ್ಲ. ಅವರಿಗೂ ಹೇಳಿಲ್ವಾ ನೀವು? ಇಲ್ಲಮ್ಮ, ನಾವು ಬರ್ತೀವಿ ಅಂತ ಗೊತ್ತಿತ್ತು ಅವಳಿಗೆ, ಆದರೆ ಇವತ್ತೇ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಹೌದಾ? ಅದು ಬಸ್ರಿ ಬೈಕೆ ಅಲ್ವಾ, ಅದಕ್ಕೆ ಬೈಕೆ ಬುತ್ತಿ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಒಳ್ಳೇದೇ ಆಯ್ತು ಬಿಡಿ, ಶಾನೆ ಖುಷಿ ಪಡ್ತಾರೆ. ಭೂಮಿ ಎಲ್ಲಮ್ಮ ಕಾಣಿಸ್ತಾ ಇಲ್ಲ. ಅದು ಮಕ್ಕಳನ್ನ ನೋಡಿಕೊಂಡು ಬೈಕೆ ಬುತ್ತಿ ಕೊಟ್ಟೋಗೋಣ ಅಂತ ಬಂದ್ವಿ. ಓ, ಮಕ್ಕಳನ್ನ ನೋಡ್ದೆ ಬೇಸರ ಆಗಿತ್ತು ಅನ್ನಿ. ಹೂನಮ್ಮ, ಸ್ವಲ್ಪ ಅವ್ರನ್ನ ಕರಿತೀಯಾ? ಕರಿತೀನಿ. ಮಲ್ಲಿ, ಒಂಚೂರು ಅಪ್ಪಿಂದು ಕರೆದು ಬಿಡ್ತೀಯಾ? ಅಯ್ಯ, ಇದ್ಯಾಕೆ ಇಷ್ಟೊಂದು ಹಿಂಜರಿಕೆ ಪಡ್ತಾ ಇದ್ದೀರಾ? ನಿಮ್ಗೊಂದು ಖುಷಿ ವಿಷಯ ಹೇಳ. ಅಪೇಕ್ಷೆ ಅವರು ಇವಾಗ ಮೊದಲಿನ ಥರ ಇಲ್ಲ. ಅವ್ರ ಕೋಪ ತಾಪ ಎಲ್ಲ ತಣ್ಣಗಾಗೈತೆ. ನೀವು ಬಂದಿರೋ ವಿಚಾರ ಅವ್ರಿಗೆ ಏನಾದರೂ ಗೊತ್ತಾದ್ರೆ ಶಾನೆ ಖುಷಿ ಪಡ್ತಾರೆ. ಇರಿ, ನಾನು ಕರ್ಕೊಂಬರ್ತೀನಿ. ರೀ, ಅಪ್ಪಿ ನಮ್ಮ ಹತ್ರ ಮಾತಾಡ್ತಾಳಲ್ವಾ? ಮಾತಾಡ್ತಾಳೆ ಅಂತ ಅನಿಸುತ್ತೆ. ಈ ಸಲಿನ ಅವಳು ನಮ್ಮ ಹತ್ರ ಮಾತಾಡಲಿಲ್ಲ ಅಂದರೆ ಆಮೇಲೆ ನಮ್ಗೆ ಅದಕ್ಕೆ ಅವಕಾಶನೇ ಇರಲ್ವಲ್ರಿ. ಮಂದಾಕಿನಿ, ಸಮಾಧಾನ ಮಾಡ್ಕೊ. ಯಾರಾದ್ರೂ ನೋಡಿದ್ರೆ ಕಷ್ಟ. ಮಲ್ಲಿ ಹೇಳಿದಾಳಲ್ವಾ ಅವಳು ಬದಲಾಗಿದ್ದಾಳೆ ಅಂತ. ನೋಡೋಣ, ಇರು. ಇವಾಗ ಏನು ಮಾಡಲಿ? ಅದಕ್ಕೆ ಈ ವಿಷಯ ಹೇಳೋದಾ? ಆದರೆ ಅವ್ರು ಇವಾಗ ಪ್ರೆಗ್ನೆಂಟ್ ಬೇರೆ. ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಹಾಗಂತ ಹೇಳ್ದೆ ಇರೋದಕ್ಕೂ ಆಗಲ್ಲ. ಅಣ್ಣಂಗೆ ಹೇಳಿದ್ರೆ ಐ ಥಿಂಕ್ ದಟ್ಸ್ ದ ಬೆಸ್ಟ್. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಹಾಯ್ ಪುಟಿ. ಹಾಯ್ ಅಣ್ಣ. ಹೇಗಿದ್ಯಾ? ಏನು ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನು ವಿಷಯ? ಏನಿಲ್ಲ ಅಣ್ಣ, ಅದು ಒಂದು ಸೆಕೆಂಡ್. ಬಾರೆ, ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ, ಅಕ್ಕರಿಗೆ ಹೇಳ್ಬಿಡಿ. ಹಾಂ, ಥ್ಯಾಂಕ್ ಗಾಡ್. ಅತ್ತೆ ಮಾವ ಅಲ್ಲಿಗೆ ಹೋಗಿದ್ದಾರೆ. ಈಗ ಸ್ವಲ್ಪ ಸಮಾಧಾನ ಆಯಿತು. ಅತ್ತೆ ಮಾವ ಇಲ್ಲಿಗೆ ಬಂದಿದ್ದಾರಂತೆ. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನಾದರೂ ಇಂಪಾರ್ಟೆಂಟ್ ವಿಷಯ ಆಯ್ತಾ? ಇಲ್ಲ ಅಣ್ಣ, ಜಸ್ಟ್ ಅದೇ ಅತ್ತೆ ಮಾವ ರೀಚ್ ಆದ್ರಾ ಇಲ್ವಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಓ, ಆಗಿದ್ದಾರೆ ಬಂದಿದ್ದಾರೆ ಇಲ್ಲಿಗೆ. ಓಕೆ, ಬಾಯ್. ಓಕೆ, ಬಾಯ್. ರೀ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರಂತೆ, ಬನ್ನಿ. ಏನಿದ್ರು ಇಲ್ಲೇ ನಿಂತಿದ್ದೀರಾ? ಬನ್ನಿ. ಥ್ಯಾಂಕ್ ಗಾಡ್. ಒಳಗೆ ಬರ್ಬೋದಾ? ಬಂದಾಯ್ತಲ್ಲ, ಬನ್ನಿ. ಅದು ಅಪೇಕ್ಷೆ ಅವರೇ, ನಿಮ್ಮ ಅಪ್ಪ ಅಮ್ಮ ಬಂದವ್ರೆ. ನಿಮ್ಮನ್ನು ನೋಡೋದಕ್ಕೆ ಕೆಳಗಡೆ ಕಾಯ್ಕೊಂಡು ಕುಂತ್ಕೊಂಡವ್ರೆ. ಅದಕ್ಕೆ ನಿಮ್ಮನ್ನು ಕರೆಯೋಣ ಅಂತ ಬಂದೆ. ಹೌದಾ? ಯಾವಾಗ ಬಂದ್ರು? ಈಗ ಒಂದು 5 ನಿಮಿಷ ಆಯಿತು. ಜ್ಯೂಸ್ ಕೊಟ್ಟು ಬಂದೀವ್ನಿ. ಅದು ನಿಮ್ಮನ್ನು ನೋಡಿದೆ, ನಿಮ್ಮ ಹತ್ರ ಮಾತಾಡಿದೆ, ತುಂಬ ದಿನ ಆಯ್ತಲ್ಲ, ಅದಕ್ಕೆ ನಿಮ್ಮನ್ನೇ ಕೇಳ್ತಾವ್ರೆ. ಬನ್ನಿ ಹೋಗುವ. ನೀವೆಲ್ಲ ಅಪ್ಪ ಅಮ್ಮ, ಸಾಲದಕ್ಕೆ ಇವ್ರ ಮೇಷ್ಟ್ರು ಬೇರೆ. ಊರಿಗೆಲ್ಲ ಪಾಠ ಹೇಳೋದೇನು, ಉಪದೇಶ ಕೊಡೋದೇನು. ಆದ್ರೆ ನಿಮ್ ವಿಷಯದಲ್ಲಿ ಅದೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಇನ್ನೂ ಏನ್ ಇಲ್ಲೇ ನಿಂತ್ಕೊಂಡಿದ್ದೀರಾ? ನೀವಿನ್ನು ಹೊರಡ್ಬೋದು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ. ಅಪೇಕ್ಷಾ, ಅತ್ತೆ ಮಾವ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಜಾಸ್ತಿ ಹೊತ್ತು ಕಾಯಿಸೋದು ಬೇಡ. ಬನ್ನಿ ಹೋಗೋಣ. ಆಕ್ಚುಲಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ನನಗೂ ಆಸೆ ಇದೆ. ಬಟ್ ಎಷ್ಟು ದಿನ ಮಾತಾಡ್ಸಿಲ್ಲ. ಸಡನ್ ಆಗಿ ಅವ್ರ ಹತ್ರ ಹೋಗಿ ಹೇಗೆ ಮಾತಾಡ್ಲಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಅವ್ರಿಗೂ ಅನ್ಸ್ಬಾರ್ದಲ್ವಾ ಪಾರ್ಥ? ಇಷ್ಟು ದಿನ ಆಟಿಟ್ಯೂಡ್ ತೋರಿಸಿ ಈಗ ಬಂದು ಹೇಗೆ ಮಾತಾಡ್ತಿದ್ದಾಳೆ ನೋಡು ಅಂತ. ಆರ್ಟಿಫಿಷಿಯಲ್ ಅನ್ಸಲ್ಲ ಒಂಥರ? ಅಯ್ಯೋ, ಆ ಥರ ಎಲ್ಲ ಏನೂ ಆಗಕ್ಕಿಲ್ಲ. ನೀವು ಬನ್ನಿ. ಹೌದು, ನೀವು ಹೊಟ್ಟೆಲಿದ್ದಾಗಲೂ ಓದಿದ್ದೀರಾ, ಆಚೆ ಒಂದ್ಮೇಲೆ ಓದಿದ್ದೀರಾ. ಬಟ್ ನೀವು ಎಷ್ಟೇ ಓದ್ರೂ ಅದನ್ನು ಬೇಜಾರು ಮಾಡ್ಕೊಳ್ದೆ ನಿಮ್ಮ ಮಗಳಂತ ಮುದ್ದು ಮಾಡಿಲ್ವಾ?
ನಿಮ್ಮನ್ನು ಇಷ್ಟು ದೊಡ್ಡವಳನ್ನಾಗಿ ಬೆಳೆಸಿಲ್ವಾ? ಅವ್ರೇನ್ರಿ ಅನ್ಕೋತಾರೆ? ಎಷ್ಟೇ ಆದರೂ ಅವರು ಅಪ್ಪ ಅಮ್ಮ ಕಣ್ರಿ. ಇಡೀ ವರ್ಲ್ಡೇ ನಮ್ಮ ಅಗೇನ್ಸ್ಟಾಗಿ ನಿಂತರೂ ಅವರು ನಮ್ಮ ಪರವಾಗಿ ನಿಲ್ತಾರೆ. ಅದಕ್ಕೆ ಅಲ್ವಾ ಹೇಳೋದು, ಕೆಟ್ಟ ಮಕ್ಕಳಿರ್ತಾರೆ ಬಟ್ ಕೆಟ್ಟ ಅಪ್ಪ ಅಮ್ಮ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ನೀವೇನು ತಲೆ ಕೆಡಿಸ್ಕೋಬೇಡಿ, ಬನ್ನಿ ಹೋಗೋಣ. ಇರಿ ಒಂದು ನಿಮಿಷ, ನನಗೆ ಒಂಥರ ಸ್ಟೇಜ್ ಫಿಯರ್ ಆದಾಗ ಆಗ್ತಾ ಇದೆ. ಅವರನ್ನು ಮಾತಾಡ್ಸೋಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಆಗಬೇಕು. ನಂಗೊಂದು ಸ್ವಲ್ಪ ಟೈಮ್ ಕೊಡಿ. ಸರಿ, ನೀವು ತಯಾರಾಗ್ಬಿಟ್ಟೆ ಬನ್ನಿ. ಅಪೇಕ್ಷೆ ಒಂದು ಕೆಲಸ ಮಾಡಿ, ನಿಮ್ಮ ನೋಸಿಂದ ಡೀಪಾಗಿ ಉಸಿರು ತಗೊಂಡು ಮೌತಿಂದ ಉಸಿರನ್ನ ಹೊರಗಡೆ ಹಾಕಿ. ಒಂದು 5 ಸತಿ ಈ ಥರ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಅದೆಲ್ಲ ಏನೂ ಬೇಡ, ಸ್ವಲ್ಪ ಹೊತ್ತಿರಿ. ಸರಿ ಸರಿ, ಇಟ್ಸ್ ಓಕೆ. ಟೇಕ್ ಯುವರ್ ಓನ್ ಟೈಮ್. ನೀವು ಅವ್ರನ್ನ ಮಾತಾಡ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಖುಷಿ. ಜೈ, ನಿಮ್ಮ ಹತ್ರ ನಾನೇನೋ ಒಂದು ಕೇಳಲ್ಲ? ಈ ಫಾರ್ಮ್ಯಾಟಿಸ್ ಎಲ್ಲ ಯಾವಾಗಿಂದ ಶುರು ಆಯ್ತು? ಬೇಬಿ, ನಿನಗೆ ಏನು ಬೇಕೋ ನೀನು ಕೇಳ್ತಾ ಇರಬೇಕು, ನಿನಗೆ ಬೇಕಾಗಿರೋದನ್ನ ನಾನು ಕೊಡಿಸ್ತಾ ಇರಬೇಕು. ನಮ್ಮಿಬ್ರು ಮತ್ತೆ ಇರೋ ರೂಲ್ಸೇ ಅದು. ಆಸ್ಕ್. ಮತ್ತೆ ನಿಮಗೇನೋ ಪ್ರಮೋಷನ್ ಆಗಿದೆ, ಆ ಖುಷಿಯಲ್ಲಿ ನೀವಿದ್ದೀರಾ. ನಿಮಗೆ ಮಾತ್ರ ಪ್ರಮೋಷನ್ ಸಿಕ್ಕಿದ್ರೆ ಸಾಕಾ? ನಿಮಗೆ ಮಾತ್ರ ಖುಷಿ ಆದರೆ ಸಾಕಾ? ಆ ಪ್ರಮೋಷನ್ ಅನ್ನೋ ಖುಷಿ ನನಗೂ ಸಿಗ್ಬೇಕಲ್ವಾ? ನಿನಗೆ ಯಾವ ಪ್ರಮೋಷನ್ ಬೇಬಿ? ಓಕೆ, ಅಮ್ಮ ಆಗೋ ಆಸೆನಾ? ಇಷ್ಟೊಂದು ಡೆವಲಪ್ಡ್ ಕಂಟ್ರಿ ಆಗಿದೆಯಾ ನೀನು ಅಂತ ಗೊತ್ತಿರಲಿಲ್ಲ. ಹೋಗಿ ಜೈ, ನೀವು ಏನೇನೋ ಹೇಳ್ತೀರಾ. ನಾನು ಹೇಳಿದ ಆ ಪ್ರಮೋಷನ್ ಅಲ್ಲ, ಅದಕ್ಕಿಂತ ಟೈಮ್ ಇದೆ. ಮೊದಲು ಲವ್ವರಿಂದ ಹೆಂಡತಿ ಪೋಸ್ಟಿಗೆ ಪ್ರಮೋಷನ್ ಕೊಡಿ ಅಂತ ಕೇಳಿದ್ದು. ಬೇಬಿ ಪ್ಲೀಸ್ ಇರು, ಸ್ವಲ್ಪ ಪೇಷನ್ಸ್ ಆಗಿರು. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಏನು ಅರ್ಜೆಂಟು ಜೈ? ಇನ್ನು ಎಷ್ಟು ದಿನ ಅಂತ ಕಾಯೋದು? ಆಗಬೇಕಾಗಿರೋ ನಮ್ಮ ಮದುವೆನೂ ನಿಂತೋಯ್ತು. ಮದುವೆ ನಿಂತು ಇಷ್ಟು ದಿನ ಆದರೂ ಇನ್ನೂ ಏನು ಪ್ರೋಗ್ರೆಸ್ಸೇ ಆಗಿಲ್ಲ. ನೀವಂತೂ ಮದುವೆ ವಿಷಯನ ಮರ್ತೇ ಬಿಟ್ಟಿದ್ದೀರಾ. ಇಲ್ಲ ಬೇಬಿ, ಅದನ್ನ ಹೇಗೆ ಮರೀಲಿ? ನೀನು ಹೇಳ್ತಿರೋದು ಹೆಂಗಿದೆ ಅಂತಂದ್ರೆ ಉಸಿರಾಡೋದನ್ನ ಮರ್ತ್ಬಿಟ್ರ ಅಂತ ಕೇಳ್ದಂಗಿದೆ. ಬೇಬಿ, ನನಗೆ ಯಾವಾಗಲೂ ನಿಂದೇ ಯೋಚನೆ, ನಮ್ಮ ರಿಲೇಷನ್ಶಿಪ್ದೇ ಯೋಚನೆ. ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಕೇಳಿದ್ರೆ ನನಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಈಗ ಏನೋ ಒಂದು ಹೇಳಿ ಸುಮ್ಮನೆ ಆಗಿಸ್ಬಿಡ್ತೀರಾ. ಮದುವೆ ಮಾತ್ರ ಆಗ್ತಾನೆ ಇಲ್ಲ. ನಿಮಗೆ ಪ್ರಮೋಷನ್ ಸಿಕ್ತು, ಈ ಪ್ರಮೋಷನ್ ಎಲ್ಲ ಸಿಕ್ಕಿದ್ಮೇಲೆ ಮದುವೆ ಆಗಿ ಅಂತ ರಾಜೇಂದ್ರ ಅಂಕಲ್ ಹೇಳಿದಾರಲ್ವಾ? ಆದರೂ ನೀವು ಯಾಕೆ ಡಿಲೇ ಮಾಡ್ತಿದ್ದೀರಾ? ನಾವು ಮದುವೆ ಆಗ್ಬೋದಲ್ವಾ ಜೈ? ಅದಾಗಲ್ಲ ಬೇಬಿ. ಬೇಬಿ, ಲಾಸ್ಟ್ ಟೈಮ್ ನಮ್ಮ ಮದುವೆ ನಿಂತೋಯ್ತಲ್ವಾ, ಅದು ಆಕ್ಸಿಡೆಂಟಲ್ಲಿ ಅಲ್ಲ, ಯಾರೋ ಬೇಕು ಅಂತ ನೆನೆಸಿರೋದು. ಆದರೆ ಈಗ ಅದು ಯಾರು ಅಂತ ತಿಳ್ಕೊಳ್ದೆ ನಾವೇನಾದ್ರು ಮತ್ತೆ ಮದುವೆ ಆಗೋದಕ್ಕೆ ಹೋದರೆ ಅವರು ಮತ್ತೆ ಪ್ರಾಬ್ಲಮ್ ಮಾಡ್ತಾರೆ, ನಾವು ಮತ್ತೆ ಟ್ರ್ಯಾಪ್ ಆಗ್ತೀವಿ. ಇದೆಲ್ಲ ಬೇಕಾ? ಅದಕ್ಕೆ ಫಸ್ಟು ಅದು ಯಾರು ಅಂತ ತಿಳ್ಕೊಂಡು ಅವ್ರಿಗೊಂದು ವ್ಯವಸ್ಥೆ ಮಾಡಿ ಎಲ್ಲನೂ ಸರಿ ಮಾಡಿ, ನಮ್ಮ ದಾರಿಗೆ ಅಡ್ಡ ಇರೋ ಎಲ್ಲ ಕಲ್ಲು ಮುಳ್ಳು ಬ್ಯಾರಿಕೇಡು ಇದನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಮದುವೆ ಆಗೋಣ. ಇದಕ್ಕೆಲ್ಲ ಇನ್ನೂ ಎಷ್ಟು ದಿನ ಆಗುತ್ತೆ? ಎಷ್ಟು ದಿನ ಅಂತ ನಾನು ಕಾಯಬೇಕು? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಬಿಟ್ಟು. ನನಗೆ ಈಗ ತಾನೇ ಪೊಸಿಷನ್ ಸಿಕ್ಕಿದೆ, ಪವರು ಈಗ ಕೈಗೆ ಬಂದಿದೆ. ಸಿಕ್ಕಿರೋ ಈ ಪವರ್ನ ಯೂಸ್ ಮಾಡಿಕೊಂಡು ಇನ್ನೂ ಎಷ್ಟು ಸಾಧ್ಯನೋ ಅಷ್ಟು ಪವರ್ನು ಗಳಿಸ್ಕೊತೇನೆ. ಇನ್ನಷ್ಟು ಪವರ್ ಗಳಿಸ್ಕೊಂಡು ಆಟ ಶುರು ಮಾಡ್ತೇನೆ. ಆಟ ಆಡ್ತಾ ಆಡ್ತಾ ಒಂದು ಫೈನ್ ಡೇ ನೋಡಿ ನಮ್ಮ ಅಣ್ಣಂಗೆ ಚೆಕ್ಮೇಟ್ ಮಾಡ್ತೀನಿ. ಆಮೇಲೆ ನಾನೇ ರಾಜ ಆ್ಯಂಡ್ ಈ ರಾಜನ್ಗೆ ನೀನೇ ರಾಣಿ. ಸೊ ಅಲ್ಲಿವರೆಗೂ ಪ್ಲೀಸ್ ತಾಳ್ಮೆ, ಪೇಷನ್ಸು, ಕಂಟ್ರೋಲು ಇದೆಲ್ಲ ಇರಲಿ, ಆಯ್ತಾ? ಮತ್ತು ತಾಳ್ಮೆಯಿಂದ ಕಾಯಿ. ನೆಕ್ಸ್ಟ್ ಸಲ ನಮ್ಮ ಮದುವೆ ಪ್ರಿಪ್ರೇಷನ್ನು ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ, ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ನೋಡ್ತಾ ಇರು. ರಿಯಲಿ? ಎಸ್ ಬೇಬಿ, ನೋಡ್ತಾ ಇರು ನಮ್ಮ ಮದುವೆ ಹೆಂಗಾಗುತ್ತೆ ಅಂತ. ನೋಡೋಣ. ರೀ ನಿಧಾನ ರೀ, ಅವ್ರೆಲ್ಲೂ ಓಡೋಗಲ್ಲ, ನಿಧಾನ. ಸಾರಿ ಅಪ್ಪ. ನಂದು ಚೆನ್ನಾಗಿದೆಯಮ್ಮ. ಲವ್ಲಿ ಸರ್ಪ್ರೈಸ್. ಯಾವಾಗಲೂ ಕಾಲ್ ಮಾಡ್ಕೊಂಡು ಬರ್ತಿದ್ರಿ, ಕೂತ್ಕೊಳ್ಳಿ. ಇವತ್ತೇನು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ? ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್. ಕೆಲವು ಸರ್ತಿ ಶಾಕಿಂಗ್ ಕೂಡ. ಶಾಕಿಂಗಾ? ಸುಮ್ಮನೆ ಹಾಗೆ ಹೇಳಿದೆ ಕಂದ. ಜೀವನ ಅಂದರೆ ಹಾಗೆ ಅಲ್ವಾ? ಏನು ನಡೆಯುತ್ತೆ ಹೇಳೋಕ್ಕಾಗೋದೇ ಇಲ್ಲ. ಇವತ್ತಿದ್ದಂಗೆ ನಾಳೆ ಇರಲ್ಲ, ಇವತ್ತಿದ್ದವರು ನಾಳೆ ಇರೋದಿಲ್ಲ. ಈ ಬದುಕಿನ ಜಾಡಿದೆಯಲ್ಲ, ಇದು ಒಂಥರ ಮೀನಿನ ಹೆಜ್ಜೆ ಇದ್ದಂಗೆ. ಹೇಗೆ ಸಾಗತ್ತೆ ಅಂತ ಪತ್ತೆ ಹಚ್ಚೋದು ಬಹಳ ಕಷ್ಟ. ಯಾರ ಹಣೆಯಲ್ಲಿ ಎಷ್ಟು ಬರೆದಿರುತ್ತೋ ಅಷ್ಟೇ ಜೀವನ. ಏನಪ್ಪ ಇವತ್ತು ಫುಲ್ ವೇದಾಂತಿ ಥರ ಮಾತಾಡ್ತಿದ್ದೀರಾ?
ಹಾಂ ಇಲ್ಲಮ್ಮ, ಏನೋ ತೋಚಿದಂಗೆ ಹೇಳಿದೆ ಅಷ್ಟೇ. ಮಾವ ವೇದಾಂತಿ ಆದರೆ ಅತ್ತೆ ಮಿಸ್ ಮೈಸೂರು 1988 ಮೌನ ಗೌರಿ ಥರ ಆಗ್ಬಿಟ್ಟಿದ್ದಾರೆ. ಯಾಕೆ ಇವರು ಭಾಳ ಡಲ್ ಆಗಿದ್ದಾರಲ್ಲ? ಹಾಗೇನಿಲ್ಲ ಅಳಿ ಅಂದರೆ ಸ್ವಲ್ಪ ಬಿಸಿಲಲ್ಲಿ ಬಂದ್ವಲ್ಲ ಅದಕ್ಕೆ. ಅಳಿಂದರೆ ನಿಮಗೆ ಗೊತ್ತಲ್ಲ ಬೆಂಗಳೂರು ವೆದರ್ ಹೇಗೆ ಅಂತ. ಯಾವಾಗ ಬಿಸಿಲು ಯಾವಾಗ ಮಳೆನೋ ಗೊತ್ತೇ ಆಗೋದಿಲ್ಲ. ಅದು ನಿಜ ಅಲ್ವಾಳಿ ಅಂದರೆ ಹವಾಮಾನ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಹೇಗೆ ಬೇಕಾದರೂ ಬದಲಾಗ್ಬೋದು ಮನುಷ್ಯರ ಮನಸ್ಸು ಥರ. ಅದು ಸರಿನೇನಿ. ಬೆಂಗಳೂರು ವೆದರು ಹೆಣ್ಮಕ್ಳ ಮನಸ್ಸು ಯಾವಾಗ ಹೇಗೆ ಅಂತ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಅಲ್ವೇನ್ರಿ? ಓ ಸರಿ, ಹಾಗಾದ್ರೆ ನಾವು ಹೆಣ್ಮಕ್ಳು ಬೆಂಗಳೂರು ವೆದರ್ ಆದರೆ ನೀವು ಗಂಡು ಮಕ್ಕಳು ಬೆಂಗಳೂರು ಟ್ರಾಫಿಕ್ ಸ್ಲೋ ಮೂವಿಂಗು. ಇದು ಯಾವ ಕಂಪ್ಯಾರಿಸನ್ ರೀ? ಸುಮ್ಮನೆ ಹೇಳಬೇಕು ಅಂತ ಏನೇನು ಹೇಳ್ಬೇಡಿ. ಏನಿಲ್ಲ, ನಾನು ಕರೆಕ್ಟಾಗಿ ಹೇಳಿದ್ದೀನಿ ಅಲ್ವಾಮ್ಮ? ಆಯ್ತು 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 ಬಿಡಿ. ಅತ್ತೆ ಮಾವನ ಮುಂದೆ ಯಾಕೆ ಸುಮ್ಮನೆ ಮಾರಾಮಾರಿ? ಅತ್ತೆ ಮೈ ಯಾಕೆ ಬರಲಿಲ್ಲ? ಅವಳಿಗೇನೋ ಸ್ವಲ್ಪ ಕೆಲಸ ಇತ್ತು, ಇನ್ನೊಂದು ದಿವಸ ಬರ್ತೀನಿ ಅಂತ ಹೇಳಿದ್ದಾಳೆ. ಕಂದ ತಗೋಪುಟ, ನಿಂಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡ್ಕೊಂಬಂದು. ಥ್ಯಾಂಕ್ ಯು ಸೋ ಮಚ್ ಮಾ. ಮಲ್ಲಿ ಇದನ್ನು ಅಡುಗೆ ಮನೇಲಿ ಇಟ್ಬಿಡ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಅಲ್ಲಿಗೆ ಸರಿ ಹೋಯ್ತು. ಒಂದು ಸೆಕೆಂಡ್ ಮತ್ತೆ. ಹೇಳಿ ನವೀನ್. ಶಿವ, ಒಂದ್ಸಲ ಏನಾದ್ರೂ ಯೋಚನೆ ಮಾಡಿದ್ಯಾ? ಅತ್ತೆ ಮಾವನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಮಗನಾಗಿ ನೀನು ಅವ್ರನ್ನ ಈ ರೀತಿನ ಟ್ರೀಟ್ ಮಾಡೋದು ತುಂಬಾನೇ ಹರ್ಟ್ ಆಗಿದೆ. ಯಾವತ್ತು ಅಣ್ಣನ ಮನೆಗೆ ಹೋಗದೆ ಇರೋರು ಇವತ್ತು ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೇಡ. ಯಾಕೆ ಜೀವ ನೀನು ಹೀಗಾಗೋದೆ? ದುಡ್ಡು ನಿನ್ನ ಈ ಮಟ್ಟಕ್ಕೆ ಚೇಂಜ್ ಮಾಡ್ಬಿಡ್ತಾ? ನಿನ್ನ ನೀನು ಮರೆಯೋ ಅಷ್ಟು. ನೋಡು, ನಾನು ಇಷ್ಟೊಂದು ಮಾತಾಡ್ತಾ ಇದ್ರು ಏನು ಆಗೇ ಇಲ್ಲ ಅನ್ನೋ ಥರ ಹೇಗೆ ನಿಂತಿದ್ಯಾ ನೋಡು. ಎಮೋಷನ್ಸ್ ಎಲ್ಲ ಸತ್ತೇ ಹೋಗಿದ್ಯಾ ಜೀವ ನಿನಗೆ. ಅವ್ರು ನಿನ್ನ ಎಷ್ಟು ಪ್ರೀತಿಯಿಂದ ಮಗ ಅಂತ ಎಷ್ಟು ಕೇರ್ ಮಾಡ್ತಿದ್ರು, ಅದು ಯಾವುದು ಕನ್ಸಿಡರೇ ಆಗಲ್ವಾ ನಿನಗೆ? ಹೇಳು ಜೀವ, ಅವ್ರ ಬಗ್ಗೆ ಸ್ವಲ್ಪನೂ ಕನ್ಸನ್ನೇ ಇಲ್ವಾ? ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಸ್ವಲ್ಪ ಚಿಂತೆನೂ ಇಲ್ವಾ? ಮಾತಾಡೋ. ಏನು ಮಾತಾಡೋದು? ಆಗ್ಲೇ ಹೇಳಿದ್ನಲ್ಲ, ಅವ್ರೇನು ಕಮ್ಮಿ ಇಲ್ಲ. ಅಪ್ಪ ಅಮ್ಮ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನನ್ನ ಸಕ್ಸಸ್ನ ಎಂಜಾಯ್ ಮಾಡ್ತಿಲ್ಲ, ಅವರು ಸೆಲೆಬ್ರೇಟ್ ಮಾಡ್ತಿಲ್ಲ, ಡಿಗ್ರೇಡ್ ಮಾಡ್ತಾರೆ. ನಾನು ಏನೂ ಮಾಡಿಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಕೂರೋದಕ್ಕೆ ನಾನೇನು ಹಳೆ ಜೀವ ಅಲ್ಲ, ಅದೆಲ್ರಿಗೂ ನೆನಪಿರ್ಲಿ. ಶಿವ, ಈಗೇನು ಅವನು ಹೋಗಿ ಕರ್ಕೊಂಡು ಬರ್ತೀಯಾ ಇಲ್ವಾ? ನಾನ್ಯಾಕೆ ಹೋಗಿ ಕರ್ಕೊಂಡ್ಬರ್ಲಿ? ನಾನು ಯಾರಿಗೂ ಬಗ್ಗಲ್ಲ, ಯಾರಿಗೂ ಬಗ್ಗೋ ಮಗನೂ ಅಲ್ಲ. ಮಗ ಅಂತಾನು ನೋಡಿದೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಂಥದ್ರಲ್ಲಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ನಾನು ಕರಿಬೇಕಾ? ದೊಡ್ಡದಾಗಿ ಹೋಗಿ ಅವ್ರ ಮಗಳ ಮನೇಲಿ ಕೂತಿದ್ದಾರಲ್ವಾ, ಇರಲಿ ಬಿಡು. ನನಗಿಂತ ಜಾಸ್ತಿ ಅವಳ ಮೇಲೆ ಪ್ರೀತಿ ಅಲ್ವಾ? ನಾನು ನೋಡ್ತೀನಿ ಎಷ್ಟು ದಿನ ಅಲ್ಲೇ ಇರ್ತಾರೆ ಅಂತ. ಶಿವ, ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಅವರು ನನ್ನನ್ನೇ ಮಗಳ ಥರ ನೋಡ್ತಾರೆ. ಅಂಥದ್ರಲ್ಲಿ ನಿನ್ನನ್ನು ಅವರು ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ? ಇಷ್ಟನ್ನ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು. ನಾನು ಈಗ ತಾನೇ ಹೇಳ್ದಾಗೆ ಎಲ್ಲಿಂದ ಬಂದಿರೋ ನನ್ನನ್ನೇ ಮಗಳ ಥರ ಟ್ರೀಟ್ ಮಾಡ್ತಾರೆ ಅಂದರೆ ನಿಮ್ಮ ಮಧ್ಯೆ ಅವ್ರು ಏನಕ್ಕೆ ಭೇದ ಭಾವ ಮಾಡ್ತಾರೆ? ಅದೆಲ್ಲ ನಿನ್ನ ತಲೆಯಲ್ಲಿರೋದು. ನೋಡು, ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಬೇಡ. ಎಷ್ಟೇ ಆದರೂ ನೀನು ಅವ್ರ ಪಾರ್ಟಿನೇ ಅಲ್ವಾ? ನಾನೇನೋ ಅವ್ರ ಪಾರ್ಟಿ ಸೇರ್ಕೊಂಡಿಲ್ಲ. ನೀನು ನಮ್ಮ ಪಾರ್ಟಿಯಿಂದ ದೂರ ಆಗಿರೋದು, ಮೆಂಟಲಿ ಫಿಸಿಕಲಿ. ನೀನು ಬಿಸ್ನೆಸ್ ಮ್ಯಾನ್ ಆದಮೇಲೆ ಇಷ್ಟೊಂದು ಚೇಂಜ್ ಆಗ್ತೀಯ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದುಡ್ಡು ಮನುಷ್ಯನ ಚೇಂಜ್ ಮಾಡುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಕರ್ಮ ನೋಡು, ಇದನ್ನು ನಾವು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ನಿನ್ನಿಂದ ಎಲ್ರಿಗೂ ನೋವು. ಅದು ಯಾಕೆ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಹೋಗು, ಮೊದಲು ಅತ್ತೆ ಮಾವನ ಮನೆ ಕರ್ಕೊಂಡು ಬಾ. ಪ್ಲೀಸ್ ಮಹಿ, ನೀನು ನನ್ನ ತಲೆ ತಿನ್ಬೇಡ. ನನ್ನ ಪಾಡಿಗೆ ನಾನು ಬಿಟ್ಬಿಡು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಏನೇನು ಹೇಳಿ ನೀನು ನನ್ನ ನೆಮ್ಮದಿ ಹಾಳು ಮಾಡ್ಬೇಡ. ಮತ್ತೆ ಇನ್ನೇನು ಸಮಾಚಾರ? ಹೊಸ ಮನೆ ಹೇಗಿದೆ? ಹೊಸ ಜಾಗ ಅಡ್ಜಸ್ಟ್ ಆಯ್ತಾ? ಎಲ್ಲರೂ ಚೆನ್ನಾಗಿದ್ದೀವಪ್ಪ. ಜೀವ ಮೈಮ ಹೇಗಿದ್ದಾರೆ? ಅವ್ರಿಗೇನಮ್ಮ, ಒಳ್ಳೆ ದುಡಿಮೆ, ದೊಡ್ಡ ಮನೆ, ಚೆನ್ನಾಗೇ ಇದ್ದಾರೆ. ನೆಮ್ಮದಿ ಇದೆ ತಾನೆ? ನೆಮ್ಮದಿ ಇದ್ದೇ ಇರುತ್ತೆ.
ನೀವಿಬ್ರು ಇರೋ ಕಡೆ ನೆಮ್ಮದಿ ಸುಖ ತುಂಬಿ ಹರಿಯುತ್ತೆ. ಮತ್ತೆ ನೀ ಆಗಿದ್ಯಾ ಕಂದ? ನಾನು ಹೇಳಿದ್ನಲ್ಲ, ಆರಾಮಾಗಿದ್ದೀನಿ, ಸೂಪರ್ ಆಗಿ ಚೆನ್ನಾಗಿದ್ದೀನಿ, ರಾಣಿ ತರ ಇದ್ದೀನಿ, ತಲೆ ಮೇಲೆ ಕಿರೀಟ ಒಂದಿಲ್ಲ. ಹೇಳಿದ್ನಲ್ಲ ಫೋನಲ್ಲಿ ನಿಮ್ಗೆ. ಅಪ್ಪ, ನಾನು ಬಂದಾಗ್ಲಿಂದ ನೋಡ್ತಿದ್ದೀನಿ, ಗೌತಮ್ ಅವ್ರು ಹೇಳಿದ್ ನಿಜಾನೇ, ನೀವು ತುಂಬಾನೇ ಡಲ್ ಹೊಡಿತಿದ್ದೀರಾ. ಆಗ್ಲಿಂದ ನಾನೇ ವಟ ವಟ ಅಂತ ಮಾತಾಡ್ತೀನಿ. ನೀವು ಏನಾದ್ರೂ ಹೇಳಿ, ಏನ್ ವಿಶೇಷ? ವಿಶೇಷ ಏನಿಲ್ಲಮ್ಮ, ಅದು ಎಲ್ಲ ಮಾಮೂಲಿನೇ. ನಾನು ಮಂದಾಕಿನಿ ನಿನ್ನನ್ನು ಅಪೇಕ್ಷೆನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ? ಅಪ್ಪಿ ನೋಡಕ್ ಬಂದ್ರ? ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಖುಷಿ ವಿಷಯ ಏನು ಗೊತ್ತಾ, ನಮ್ಮ ಅಪ್ಪಿ ಈಗ ಮುಂಚಿನ ಅಪ್ಪಿ ತರ ಆಗ್ಬಿಟ್ಟಿದ್ದಾಳೆ, ಚೇಂಜ್ ಆಗ್ಬಿಟ್ಟಿದ್ದಾಳೆ ಅವಳು. ಹೌದಾ? ತುಂಬಾ ಬದಲಾಗಿದ್ದಾಳ? ಮಲ್ಲಿನೂ ಇದನ್ನೇ ಹೇಳ್ತಾ ಇದ್ಲು. ಹಾ ಅಮ್ಮ, ಅಪ್ಪಿ ನಿಜವಾಗ್ಲೂ ಚೇಂಜ್ ಆಗಿದ್ದಾಳಪ್ಪ, ತುಂಬಾನೇ ಪಾಸಿಟಿವ್ ಆಗ್ಬಿಟ್ಟಿದ್ದಾಳೆ ಅವಳು. ಮತ್ತೆ ಯಾಕಮ್ಮ ಮಲ್ಲಿ ಹೋಗಿ ಕರೆದ್ರು ಅವಳಿನ್ನೂ ಬಂದಿಲ್ಲ? ಅಮ್ಮ, ಅಪ್ಪಿ ಬಗ್ಗೆ ನಿನಗೆ ಗೊತ್ತಲ್ವಾ, ಅವಳಿಗೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇರುತ್ತೆ. ಬಟ್ ಏನು ಮಾಡೋದು, ಒಂದು ಸ್ವಲ್ಪ ಮುಜುಗರ ಇರುತ್ತಲ್ವಾ. ಸರಿ, ಹಾಗಾದ್ರೆ ಅವಳು ಬರ್ತಿದ್ರೇನು, ನಾವೇ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀವಿ. ಅದು ಬೆಟರಪ್ಪ. ನೀವು ಹೋಗಿ ಮಾತಾಡ್ಸಿದ್ರೆ ಅವಳು ಖುಷಿ ಆಗುತ್ತೆ, ಮಾತಾಡೋದು ಸ್ವಲ್ಪ ಸುಲಭ ಆಗುತ್ತೆ. ಸರಿ, ಬನ್ರಿ ಮಾತಾಡ್ಸ.